ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಚಪಾತಿಗೆ ರೈಸಿಗೆ ಸೈಡ್ ಡಿಶ್ ಆಗಿ ಆಂಧ್ರ ಸ್ಪೆಷಲ್ ಪಾಲಕ್ ಹುಳಿ ಖಾರಂ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ನನ್ನೂ 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಪಾಲಕ್ ಹುಳಿ ಖಾರಂ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ 2 ಮೀಡಿಯಮ್ ಸೈಜದ ಉಳ್ಳಾಗಡ್ಡಿನ ರಫಾಗಿ ಚಾಪ್ ಮಾಡಿ ಹಾಕ್ಕೊಂಡೀನಿ. ಆಮೇಲೆ 1 ಗಡ್ಡಿ ಬೆಳ್ಳುಳ್ಳಿ, 1 ಇಂಚಿನಷ್ಟು ಹಸಿ ಅಲ್ಲನ ಹಾಕ್ಕೊಳತ್ತೀನಿ. ಅಲ್ಲ ಆಪ್ಷನಲ್ ಐತಿ, ಬೇಕಿದ್ರೆ ಹಾಕೋಬೋದು. ಹಾಕಿದರೆ ಭಾರಿ ಮಸ್ತ್ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪೌಡ್ರು. ನಾ ಇಲ್ಲಿ ಒಂದು 2 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಂಡೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರನ್ನು ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಆಮೇಲೆ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣಂತ. ನೀರು ನೆಸಸರಿ ಇದ್ದರೆ ಇನ್ನೊಂದು ಸ್ವಲ್ಪ ನೀವು ಹಾಕೋಬೋದು. ಸೊ ಇದು ಫೈನಾಗಿ ಪೇಸ್ಟ್ ಆಗೈತಿ. ಬರ್ರಿ ಈಗ ಒಂದು ಒಗ್ಗರ್ಣಿನ ಮಾಡೋಣಂತ. ಒಗ್ಗರಣೆ ಮಾಡೋದಕ್ಕೆ ಬಾಳ್ಗಿ ಬಿಸಿ ಮಾಡಿಕೊಂಡು ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಸ್ಕೊಂಡು ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡೀನಿ. ಇದನ್ನಿಷ್ಟು ನಾನು ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಫಸ್ಟ್ ಒಂದು ರೌಂಡ ಫ್ರೈ ಮಾಡ್ಕೋತೇನಂತ. ಉದ್ದಿನಬೇಳೆ ಕಡಲೆಬೇಳೆ ಚಲೋತ್ನಂಗೆ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇದಕ್ಕೆ ಸಾಸಿವೆನ ಹಾಕ್ಕೊಳ್ಳೋಣಂತ. ಆಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದನ್ನು ಕೂಡ ಚಟ ಅನ್ನೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡೋಣಂತ. ಸೊ ಇದಿಷ್ಟು ಚಲೋ ಫ್ರೈ ಆದಮೇಲೆ 1 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕ್ಕೊಂಡೀನಿ. ಆಮೇಲೆ 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ನೆಕ್ಸ್ಟ್ ಇವನ್ನು ಕೂಡ ಚಲೋ ಫ್ರೈ ಮಾಡ್ಕೋತೇನಂತ. ಮೆಣಸಿನ್ಕಾಯಿ ಕರಿಬೇವು ಫ್ರೈ ಆದಮೇಲೆ ಒಂದು 2 ಚಿಟಿಕೆಯಷ್ಟು ನಾನು ಹಿಂಗೆ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋತ್ನಂಗೆ ಒಂದು ರೌಂಡ ಮಿಕ್ಸ್ ಮಾಡಿಕೊಂಡು ಈಗ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಪೇಸ್ಟ್ ಏನಿತ್ತಲ್ಲ ಅದನ್ನಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣಂತ. ಸೊ ಪೇಸ್ಟ್ ಅಷ್ಟು ಹಾಕ್ಕೊಂಡ್ಮೇಲೆ ಇದ್ರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಫ್ರೈ ಮಾಡೋಣಂತ. ಉಳ್ಳಾಗಡ್ಡಿದು ಅದೇನು ಖಾಟ್ ಸ್ಮೆಲ್ ಇರ್ತದಲ್ಲ ಅದು ಕಂಪ್ಲೀಟಾಗಿ ಹೋಗಿ ಘಮ ಸ್ಮೆಲ್ ಬರಬೇಕು, ಅಲ್ಲಿ ಮಟ್ಟ ಚಲೋ ಫ್ರೈ ಮಾಡ್ಕೊಳ್ಳೋಣ. ಚಪಾತಿಗೆ ರೈಸಿಗೆ ಸೈಡ್ ಡಿಶ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಸೊ ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗಿ ಚಲೋತ್ನಂಗೆ ಒಗ್ಗರಣೆ ಕುದ್ದ ರೆಡಿ ಆಗೈತಿ. ಈಗ ಒಂದು ಅರ್ಧ ಕಟ್ಟನಷ್ಟು ಪಾಲಕ್ನ ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿ ಪೇಸ್ಟ್ ಜೊತೆ ಪಾಲಕ್ನು ಕೂಡ ಒಂದು ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಪಾಲಕ್ ಕಂಪ್ಲೀಟಾಗಿ ಫ್ರೈ ಆಗಿ ಉಳ್ಳಾಗಡ್ಡಿ ಒಗ್ಗರಣೆ ಜೊತೆ ಚಲೋತ್ನಂಗೆ ಕುದಿ ಬರಬೇಕು, ಅಲ್ಲಿ ಮಟ್ಟ ಇದನ್ನು ಚಲೋತ್ನಂಗೆ ನಾವು ಕುದಿಸ್ಕೊಳ್ಳೋಣಂತ. ಸೊ ಪಾಲಕ ಉಳ್ಳಾಗಡ್ಡಿ ಚಲೋ ಕುದ್ದ ರೆಡಿ ಆಗೈತಿ ನೋಡ್ರಿ. ನಾನು ಮಾಡ್ದಂಥ ಆಂಧ್ರ ಸ್ಪೆಷಲ್ ಪಾಲಕ್ ಹುಳಿ ಖಾರಮ್ಮ ಸರ್ವ್ ಮಾಡೋಕ್ಕೆ ರೆಡಿ ಆಗೈತಿ. ಬರ್ರಿ ಬಂದ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣಂತ. ಸೊ ಫ್ರೆಂಡ್ಸ್, ಚಪಾತಿಗೆ ರೈಸಿಗೆ ಸೈಡ್ ಡಿಶ್ ಆಗಿ ಆಂಧ್ರ ಸ್ಪೆಷಲ್ ಪಾಲಕ್ ಹುಳಿ ಖಾರಮ್ಮ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.